ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 1 ಪೇತ್ರನು ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17 ವಾಕ್ಯಗಳು. ಒಳ್ಳೆ ಮನಸ್ಸುಳ್ಳವರಾಗಿ ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬೈಯುವರು, ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಳ್ಳೆ ಮನಸಾಕ್ಷಿ ಉಳ್ಳವರಾಗಿರ್ರಿ, ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡತೆಯನ್ನು ಕುರಿತು ಬೈಯುವರು, ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ಎಂಬುದಾಗಿ. ಪ್ರಿಯರಾದ ದೇವರ ಮಕ್ಕಳೇ, ಗಮನಿಸುವುದಾದ್ರೆ ಒಳ್ಳೆ ಮನಸಾಕ್ಷಿ ಉಳ್ಳವರಾಗಿರ್ಬೇಕಂದ್ರೆ ಅನೇಕರಿಗೆ ಇದು ಇಲ್ಲ. ಕೆಲವರು ನಾವು ಕ್ಷಮಾಪಣೆ ಕೇಳುವಾಗ ಕ್ಷಮಿಸುವುದಿಲ್ಲ. ಕೆಲವರು ನಾವು ಕ್ಷಮಿಸ್ರಿ ಎಂಬುದಾಗಿ ಕೇಳ್ತೇವೆ. ಕೆಲವು ಸಮಯ ನಾನು ಮಾಡಿ ತಪ್ಪಾಯ್ತು, ಗೊತ್ತಿಲ್ಲದೆಲ್ಲ ಮಾಡಿಬಿಟ್ಟಿದ್ದೇನೆ, ಈ ಪಾಪಗಳನ್ನು ಕ್ಷಮಿಸ್ಬಿಡ್ರಿ, ಈ ಒಂದು ತಪ್ಪನ್ನ ಮತ್ತೊಂದು ಸಾರಿ ಮಾಡೋದಿಲ್ಲ, ಇದನ್ನು ಕ್ಷಮಿಸ್ಬಿಡ್ರಿ ಅಂದಾಗ ಆ ಪಾಪಗಳನ್ನು ಕ್ಷಮಿಸೋದೇ ಇಲ್ಲ, ಅಥವಾ ಅವ್ರು ಮಾಡಿದಂಥ ಪಾಪಗಳನ್ನು ಕ್ಷಮಿಸುವ ಮನಸಾಕ್ಷಿ ಅವರೊಳಗಡೆ ಇರೋದಿಲ್ಲ. ಅದು ಕೆಟ್ಟ ಮನಸಾಕ್ಷಿ. ಒಳ್ಳೆ ಮನಸಾಕ್ಷಿ ಉಳ್ಳವರು ಅದನ್ನು ಮರೆತು ಬಿಡ್ತಾರೆ, ಅದನ್ನು ಕ್ಷಮಿಸ್ತಾರೆ, ಮತ್ತೆ ಅವರೊಟ್ಟಿಗೆ ಸಂಬಂಧವನ್ನ ಬೆಳೆಸ್ಕೊಳ್ತಾರೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಕೆಲವು ಸಮಯಗಳಲ್ಲಿ ನಾವು ಏನ್ ಮಾಡ್ತಾರೆ, ತಪ್ಪು ಮಾಡಿದ್ದು ಗೊತ್ತಿದ್ದೆ ಪಾಪ ಕ್ಷಮಾಪಣೆ ಕೇಳ್ತಾರೆ. ಅದನ್ನ ಕೇಳಿದಾಗ ಆ ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ಆ ಒಂದು ವ್ಯಕ್ತಿತ್ವಗಳು ಯಾರೇ ಆಗಿರ್ಲಿ, ಕೆಲವು ಸಮಯ ಕ್ಷಮಿಸೋದಿಲ್ಲ, ಕ್ಷಮಿಸ್ಲಿಕ್ಕೆ ಮನಸ್ಸಿರೋದಿಲ್ಲ. ನೀವು ಯಾರನ್ನ ಬೇಕಾದ್ರೂ ಕ್ಷಮಿಸ್ತೇನೆ, ನಿನ್ನನ್ನು ಮಾತ್ರ ಕ್ಷಮಿಸೋದಿಲ್ಲ, ನೀನು ಮಾಡಿದ್ದು ನಂಬಿಕೆ ದ್ರೋಹ, ನೀನು ಮಾಡುವಂತ ನಂಬಿಕೆಗೆ ಮೋಸ, ಆ ರೀತಿ ಹೀಗೆ ಹಾಗೆ ಎಂಬುದಾಗಿ ಹೇಳ್ತಾರೆ. ಆದರೆ ಒಳ್ಳೆ ಮನಸಾಕ್ಷಿ ಉಳ್ಳವರು, ಕ್ರಿಸ್ತರಲ್ಲಿ ಒಳ್ಳೆ ಮನಸಾಕ್ಷಿ ಉಳ್ಳವರಾಗಿರುವಾಗ ಆ ಒಂದು ಏನೇ ನಂಬಿಕೆ ದ್ರೋಹ ಮಾಡಿರ್ಬೋದು, ನಿಮ್ಮ ನಿರೀಕ್ಷೆ ಸುಳ್ಳು ಹೇಳಿರ್ಬೋದು, ಅಥವಾ ನಿಮಗೆ ದ್ರೋಹ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ಏನೇ ಆಗಿರ್ಬೋದು, ಎಲ್ಲವನ್ನ ಕ್ಷಮಿಸುವುದಕ್ಕೆ ನಿಮಗೆ ಒಂದು ಮನಸಾಕ್ಷಿಯನ್ನು ದೇವರು ಒಳ್ಳೆ ಮನಸಾಕ್ಷಿಯನ್ನು ಕೊಟ್ಟಿರುವಾಗ ಅದು ಸಾಧ್ಯವಾಗ್ತದೆ. ಅದೇ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. 17 ಕೆಟ್ಟ ನಡತೆ ಉಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆ ಉಳ್ಳವರಾಗಿಯೇ ದೇವರ ಚಿತ್ತವಿದ್ರೆ ಬಾಧೆ ಪಡುವುದು ಲೆಸ್. ಅಂದ್ರೆ ಕೆಟ್ಟ ನಡತೆ ಉಳ್ಳವರಾಗಿ, ಏನೋ ಒಂದು ಕೆಟ್ಟ ನಡತೆ ಉಳ್ಳವರಾಗಿ ನಾವು ಬಾಧೆ ಪಡೋದಕ್ಕಿಂತ ಒಳ್ಳೆ ಗುರುಗಳನ್ನ ಅಭ್ಯಾಸ ಮಾಡಿಕೊಂಡು ಒಳ್ಳೆಯದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಒಳ್ಳೆಯವನಾಗೇ ಇದ್ದು ಒಳ್ಳೆಗಳಾಗೇ ಇದ್ದು ನಮ್ಮನ್ನು ನೋಡಿ ಅನೇಕರು ಬೈಯುವಾಗ ಅಥವಾ ನಮ್ಮನ್ನು ನೋಡಿ ಅನೇಕರು ತೆಗಳುವಾಗ, ನಮ್ಮ ಜೊತೆ ಇದ್ದವರೇ ನಮ್ಮನ್ನು ತೆಗಳುವಾಗ, ನಮ್ಮ ಜೊತೆ ಇದ್ದವರೇ ನಮ್ಮನ್ನು ಬೈಯುವಾಗ, ನಮ್ಮ ಜೊತೆ ಇದ್ದವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋದಾಗ ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಅದೇನ್ ದೇವ್ರ ವಾಕ್ಯ ಹೇಳ್ತದೆ, ದೇವರ ಚಿತ್ತವಿದ್ರೆ ಆ ಬಾಧೆ ಪಡುವುದು ಒಳ್ಳೆಯದಂತೆ. ಪ್ರಿಯರಾದ ದೇವರ ಮಕ್ಕಳೇ, ಇವತ್ತು ನೀವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಬಾಧೆ ಪಡ್ತಾ ಇದ್ದೀರಾ. ಯಾರೋ ನೀವು ಮಾಡಿದಂಥ ತಪ್ಪುಗಳನ್ನ, ಪಾಪಗಳನ್ನ, ಅಪರಾಧಗಳನ್ನ ಹೇಳಿ ನಿಮ್ಮನ್ನು ಚುಚ್ಚು ನೋವು ಪಡಿಸ್ತಾ ಇದ್ದಾರಾ, ದೇವರ ಆತ್ಮ ಹೇಳ್ತದೆ, ನೀವು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿದ್ರೆ ಅವ್ರ ಹತ್ರ ಕ್ಷಮಾಪಣೆ ಕೇಳ್ರಿ. ಅವ್ರು ಕ್ಷಮಿಸಿದ್ರೆ ಬಿಟ್ಬಿಡ್ರಿ. ಕ್ಷಮಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ದೇವ್ರ ಸ್ತೋತ್ರ. ಕ್ಷಮಿಸ್ಲಿಲ್ಲ ಅಂದ್ರೆ ದೇವ್ರು ನಿಮ್ಮನ್ನು ಕ್ಷಮಿಸಿದ್ದಾನೆ. ಅದಕ್ಕೆ ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿ ನಾವು ಜೀವಿಸ್ಲಿಕ್ಕೆ ಪ್ರಾರಂಭಿಸಬೇಕು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ಈ ಒಂದು ವಾಕ್ಯವನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯವನ್ನು ಕೇಳುವಂತ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ಸ್ವಾಮಿ. ಈ ವಾಕ್ಯದ ಮುಖಾಂತರ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬೊಬ್ಬರಲ್ಲಿ ಒಳ್ಳೆ ಮನಸ್ಸಾಕ್ಷಿಯನ್ನು ಕರ್ತನೆ ಉಂಟು ಮಾಡಿ ಸ್ವಾಮಿ. ಅಪ್ಪ, ಕೆಟ್ಟ ನಡತೆ ಎಲ್ಲ ಕರ್ತನೆ ತೆಗೆದಾಕಿ, ಬಾಧೆಗಳನ್ನು ತೆಗೆದಾಕ್ರಿ ಅಪ್ಪ. ಒಳ್ಳೆ ನಡತೆ ಉಳ್ಳವರಾಗಿ ಬಾಧೆ ಪಡುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ಲೇಸ್ ಎಂಬುದಾಗಿ ಕರ್ತನೆ ಈ ವಾಕ್ಯದಲ್ಲಿ ನೀನು ಹೇಳಿದ್ಯಾ. ವಾಕ್ಯದ ಪ್ರಕಾರ ಸ್ವಾಮಿ ಅಪ್ಪ, ಪ್ರತಿಯೊಬ್ಬರ ಜೀವಿತವನ್ನು ಆಶೀರ್ವಾದ ಮಾಡ್ರಿ, ಕೃಪೆ ಮಾಡ್ರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ.